ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಸುರೇಶ್ ಅಳಗುಂಡಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೆಕೆ ಕೊಪ್ಪದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮವಾದಂತಹ ಕಲಿಕಾ ನಿರ್ವಹಣಾ ವ್ಯವಸ್ಥೆಯಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರವರ ಬಿಎಸ್ಸಿ ಪದವಿಯ 4ನೇ ಸೆಮಿಸ್ಟರ್ನ ಅವಶ್ಯಕ ಕನ್ನಡ ಪಠ್ಯದೊಳಗಿನ 3ನೇ ಪದ್ಯವನ್ನು ನಾವು ಇಂದು ಅಧ್ಯಯನವನ್ನು ಮಾಡೋಣ. ಅಧಿವೇಶನ 10ರಲ್ಲಿ ನಾವು ಹುಬ್ಬಳ್ಳಿಯಾಮ ಪದ್ಯವನ್ನ ಬರೆದಂತ ವರಕವಿ ಬೇಂದ್ರೆಯವರ ಜೀವನ ಮತ್ತು ಸಾಹಿತ್ಯದ ಕುರಿತು ವಿಶೇಷವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ಪ್ರಸ್ತುತ 11ನೇ ಅಧಿವೇಶನ ಇದು. ಈ ಅಧಿವೇಶನದಲ್ಲಿ ನಾವು ಹುಬ್ಬಳ್ಳಿಯಾಮ ಪದ್ಯ ಏನಿದೆ, ನಾವು ಈ ಪದ್ಯದ ಕುರಿತು ಕೆಲವೊಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುತ್ತಾ ಆ ಪದ್ಯದಲ್ಲಿ ಅಡಗಿರುವಂತ ಹೊಸ ಪಳುವುಗಳೇನು, ಏನನ್ನ ಕವಿ ಹೇಳಲು ಹೊರಟಿದ್ದಾನೆ ಅನ್ನುವಂಥದ್ದೆಲ್ಲವನ್ನ ಇಲ್ಲಿ ಅಧ್ಯಯನವನ್ನ ಮಾಡೋಣ. ಈ ಹುಬ್ಬಳ್ಳಿಯಾಮ ಪದ್ಯ ನಿಜವಾಗ್ಲೂ ಇದೊಂದು ಬೇಂದ್ರೆಯವರ ಅತ್ಯಂತ ಜನಪ್ರಿಯ ಗೀತೆಗಳಲ್ಲೊಂದು. ಬೇಂದ್ರೆಯವರು ಬರೆಯ ಬಯಸ್ಬೇಕಂತ ಅಂದ್ಕೊಂಡಂತ ಒಂದು ನಾಟಕದಲ್ಲಿ ಈ ಹಾಡು ಬರ್ತದೆ. ಈ ಪ್ರಣಯ ಭಂಗದಿಂದ ಭಂಗಿತಳಾದಂತ ಒಬ್ಬ ವೇಶ್ಯೆ, ಸೂಳೆಯೊಬ್ಳು ಹುಚ್ಚಳಂತಾಗಿ ಹಾಡುವಂತ ಹಾಡಿದು. ಮುಖ್ಯವಾಗಿ ಹುಬ್ಬಳ್ಳಿಯಾಮ ಪದ್ಯವನ್ನ ನಾವು ಬಹಳ ಸುಪ್ರಸಿದ್ಧ ಗೀತೆ ಅಂತ ಏನು ಹೇಳಿದ್ರು, ಇದೊಂದು ಲಾವಣಿಯ ಮಾದರಿಯ ರೂಪದೊಳಗಿದೆ ಅಂತ. ಲಾವಣಿಯ ಮಾದರಿಯ ನಾಟ್ಯಗೀತೆ ರೂಪದೊಳಗೆ ಇರುವಂತದ್ದು. ಈ ಪ್ರಣಯ ಭಂಗ ಅಂತ ಏನಿದೆ, ನಾವು ಈ ಹುಚ್ಚಿಡಿದಂತ ಸೂಳೆ ಒಂದ್ ರೀತಿ ಉನ್ಮಾದೋಪಾದಿಯಲ್ಲಿ ಉನ್ಮಾದಕ್ಕೆ ಒಳಗಾದಂತೆ ಈ ಹಾಡನ್ನ ಹೇಳಿದಂತೆ ಒಂದು ರೀತಿ ಕವಿ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾನೆ. ಮತ್ತೆ ಇಲ್ಲಿ ಕವಿ ಆ ಸೂಳೆಯ ಶುದ್ಧವಾದಂತ ಸ್ನೇಹ ಏನಿದೆ, ಆ ಸ್ನೇಹವನ್ನ ಮುಖ್ಯವಾಗಿ ಗುರುತಿಸಿದ್ದಾನೆ ಅಂತ ಅನ್ನುವಂಥದ್ದು ಪದ್ಯನ ಪ್ರತಿ ಸಾಲುಗಳಲ್ಲಿ ನಮಗೆ ಅವುಗಳು ಗೊತ್ತಾಗ್ತವೆ. ಕವಿ ಅವಳಿಗೆ ಸನ್ಮಾರ್ಗ ತೋರಿಸಿದಂಥವನು, ಪ್ರೇರಣೆಯನ್ನ ಕೊಟ್ಟಂಥವನು. ಈ ಒಲವೇನಿದೆ, ಈ ಒಲವಿನ ಒಂದು ಹುಚ್ಚಿಗೆ ಕಾರಣ ಯಾರು? ಪ್ರಿಯಕರ ಮತ್ತು ಸೂಳೆ ಮರುಜನ್ಮದಲ್ಲಿ ಮತ್ತೆ ದಾಂಪತ್ಯವನ್ನ ಬಯಸಿದ್ರು ಅಂತನ್ನುವಂಥದ್ದು ಆ ಧ್ವನಿ ಈ ಪದ್ಯದೊಳಗೆ ಕಂಡು ಬರ್ತದೆ. ಈ ಸಮರಸವೇ ಜೀವನ ಅಂತವಂತ ಕವನ ಸಂಕಲನದಿಂದ ಈ ಪದ್ಯವನ್ನ ಆಯ್ದುಕೊಂಡಿದ್ದಾರೆ. ಈ ಪದ್ಯವನ್ನ ನಾವು ಅತಿ ಸರಳವಾಗಿ ಇದು ಹೇಗೆ ಹುಟ್ಕೊಂತು ಅನ್ನುವಂಥದ್ದೊಂದು ಕಲ್ಪನೆ ಮತ್ತು ಕಾರಣೀಭೂತವಾದಂತಹ ಸನ್ನಿವೇಶದ ಕುರಿತು ಇಳಿದು ಬಾತಾಯ ಅಭಿನಂದನ ಗ್ರಂಥದಲ್ಲಿ ಒಂದು ಕಡೆ ಹೀಗೆ ಹೇಳ್ತಾರೆ ಕವಿವರ್ಯರು. ಈ ಬೇಂದ್ರೆಯವರು ಮೊದಲು ಗದಗದಲ್ಲಿ ಈ ಹೆಡ್ ಮಾಸ್ಟರ್ಕಿ ಮಾಡ್ತಾ ಇದ್ರು ಒಂದಷ್ಟು ದಿವಸಗಳ ಕಾಲ. ಅಲ್ಲಿಂದ ಅವರನ್ನ ನೌಕರಿಗೆ ತೆಗೆದುಹಾಕ್ತಾರೆ. ಆವಾಗ ಒಂದು ಘಟನೆ ಇವರಿಗೆ ಈ ಹಾಡು ಹುಟ್ಲಿಕ್ಕೆ ಕಾರಣೀಭೂತವಾದಂತ ಸನ್ನಿವೇಶ ಅಂತ ಅವ್ರು ಹೇಳ್ತಾರೆ. ಅದೇನಂದ್ರೆ, ಗದಗೆ ಇವರು ಅಪ್ ಅಂಡ್ ಡೌನ್ ಮಾಡ್ತಿರ್ತಾರಲ್ಲ, ಅಪ್ ಅಂಡ್ ಡೌನ್ ಮಾಡ್ತಾ ಇರುವಂತ ಟೈಮ್ ಈಗಿರುವಂತ ಒಂದು ಚೆನ್ನಮ್ಮ ಸರ್ಕಲ್ ಏನಿದೆ, ನಾವು ಅಲ್ಲಿದ್ದ ಕಡೆ ಸುಮಾರು ಈ 95ಕ್ಕಿಂತ ಮುಂಚೆ ಅಲ್ಲೆಲ್ಲ ಬೋರ್ಡನ್ನೇ ಹಾಕ್ತಿದ್ರು, ವೇಶ್ಯರಿದ್ದಾರೆ ಎಚ್ಚರಿಕೆ ಅಂತ ತಿಳ್ಕೊಂಡು. ಅವಾಗಿನ ಕಾಲಘಟ್ಟಕ್ಕೆ ಅಲ್ಲಿ ವೇಶ್ಯರದ್ದು ಬಹಳಷ್ಟು. ಆ ಮಹಡಿ ಮೇಲಿನ ಮನೆಯ ಮೇಲೆ ನಿಂತ್ಕೊಂಡಂತ ಒಬ್ಬ ಹೆಣ್ಣು ಮಗಳು ಯಾರೋ ಒಬ್ಬ ವಿಟನಿಗೆ ಕಾಯ್ತಾ ಇರುವಂತ ಒಂದು ದೃಶ್ಯವನ್ನ ಇವರು ಹೋಗುವಾಗ ಬರುವಾಗ ನೋಡ್ತಿದ್ರು. ಅದೇ ಈ ಒಂದು ಪದ್ಯದ ಹುಟ್ಟಿಗೆ ಕಾರಣ ಅಂತ ಒಂದು ಊಹೆಯನ್ನ ಬಹಳಷ್ಟು ಜನ ಲೇಖಕರು ಮಾಡ್ಕೊಂಡಿದ್ದಂಥದ್ದು, ತಾವು ಅವರು ಹೇಳಿದಂಥದ್ದು. ಈ ಅಂಶವನ್ನ ಈ ಹಾಡಿನ
ಇಲ್ಲಿ ಗುರುತಿಸ್ಬೇಕು. ಯಾಕಂದ್ರೆ ಒಬ್ಬ ಅಗ್ರಿಕಲ್ಚರ್ ಫ್ಯಾಮಿಲಿ ಅವನು ಅಲ್ಲಿಗೆ ಬಂದ ಅವಳನ್ನು ಭೇಟಿಯಾಗುತ್ತದೆ. ಇಂತಹ ಸಾಕಷ್ಟು ಇವುಗಳೆಲ್ಲ ಅಂಶಗಳು ಇಲ್ಲಿ ಕಂಡು ಬರ್ತವೆ. ಒಟ್ಟಾರೆಯಾಗಿ ಪದ್ಯವನ್ನ ನಾವು ಗಮನಿಸಿ ನೋಡಿದಾಗ ಸಾಕಷ್ಟು ಇಲ್ಲಿ ಅಂಶಗಳು ನಮ್ಮನ್ನ ಕಾಡ್ತವೆ. ಅವನ್ನ ನಾವು ಈ ಹಾಡಿನ ಮೂಲಕವೇನೆ ತಿಳಿದುಕೊಳ್ಳೋಣ. ಈ ಹುಬ್ಬಳ್ಳಿ ಯಾಮ ಅಂತನ್ನುವಂಥದ್ದು ಈಗಾಗಲೇ ಏನ್ ದೊಡ್ಡ ಹುಬ್ಬಳ್ಳಿ ಇದೆನೋ ಹುಬ್ಬಳ್ಳಿ ಅಲ್ಲಿರುವಂತದ್ದು ಒಂದು ಘಟನೆ ಇದ್ದೇನೆ. ಇಲ್ಲಿ ಆ ಒಂದು ಹಾಡಿನ ಸಾಲನ್ನ ಗಮನಿಸಿದಾಗ ನಮಗೆ ಕಂಡು ಬರುವಂತದ್ದು ಏನಂತಂದ್ರೆ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯ ವಾರದಾಗ 3 ಸರ್ತಿ ಬಂದು ಹೋದ. ಈ ಹಾಡನ್ನ ಪಲ್ಲವಿ ಇದು. ಈ ಪಲ್ಲವಿಯಲ್ಲೇ ಅವಳು ಹೇಳ್ತಿದ್ದಾಳೆ, ಸುಳೆ ಒಬ್ಳು ತನ್ನ ನಲ್ಲನ ಆಗಮನಕ್ಕಾಗಿ ಈ ವಿರಹ ವೇದನೆಯಿಂದ ಪರಿತಪಿಸ್ತಾ ಇದ್ದಾಳೆ. ಆ ವಿರಹಿತಳಾಗಿ ಉನ್ಮಾದದಲ್ಲಿ ಹಾಡೋದು. ಯಾಕೆ ಬರ್ತಾ ಇಲ್ಲ? ಆಕೆ ಮನದ ಅಳಲು ಹೇಗಿದೆ ಅಂತಂದ್ರೆ ಇದೆ. ಇನ್ನು ಯಾಕೆ ಬರಲಿಲ್ಲಮ್ಮ? ಯಾಕೆ ಬರಲಿಲ್ಲ ಹುಬ್ಬಳ್ಳಿಯಮ್ಮ? ವಾರದಾಗ 3 ಸರ್ತಿ ಬಂದು ಹೋದ ಅವನು, ಇನ್ನು ಯಾಕೆ ಬರಲಿಲ್ಲಮ್ಮ ಅಂತನ್ನುವಂತ ಪ್ರಶ್ನೆ ಅರ್ಥ ಆಕೆಯಲ್ಲಿ ಮೂಡಿ ಬರ್ತದೆ. ಆ ಒಂದು ಪದ್ಯದಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಈ ಪ್ರಣಯ ಭಂಗ ಅಂತನ್ನುವಂಥದ್ದು, ಯಾಕಂದ್ರೆ ಈ ಬರ್ತಾ ಇದ್ದವನು ವಾರದಾಗ 3 ಸರ್ತಿ ಅಂತನ್ನುವಂಥದ್ದು ಈ ಪಲ್ಲವಿಯನ್ನ ಹೊಂದಿಕೊಂಡು ಎಲ್ಲರೂ ಹಾಡುವಂತ ಒಂದು ವಿರಹ ಗೀತೆ ಇದು. ಆಮೇಲೆ ಇಲ್ಲಿ ಕೆಲವೊಂದಷ್ಟು ಸಾಲುಗಳು ಬರ್ತವೆ. ಈ ರಸಿಕ ಹುಬ್ಬಳ್ಳಿಯವರನ್ನು ನಂಬಿದಂತ ಒಂದು ಮನೋವಿಕಾರ ಹೊಂದಿದಂತ ಈ ಸೂಳೆ ವಿರಹದ ನುಡಿ. ಅಶ್ಲೀಲದ ಭಾವ ಇಲ್ಲಿ ಕಾಣೋದಿಲ್ಲ ಇದು. ಅದಕ್ಕೆ ಹೇಳುವಂತದ್ದು ಏನಂತಂದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತದ್ದು ಸೂಳೆ ಎಷ್ಟೊಂದು ಅವನನ್ನು ಹಚ್ಕೊಂಡಿದ್ದಳು, ಅವನು ಯಾವ ರೀತಿಯಾಗಿ ಇರಬಹುದು ಅಂತನ್ನುವಂಥದ್ದು. ಇವೆಲ್ಲವನ್ನ ಗಮನಿಸಿದಾಗ ನಮಗೆ ಮುಖ್ಯವಾಗಿ ಕಂಡು ಬರುವಂತದ್ದು ಆ ಕಾಲದ ಒಂದು ಸಮಾಜ ವ್ಯವಸ್ಥೆ ಹಾಗೂ ಜನರ ಜೀವನ ಪದ್ಧತಿಗಳಿಗೂ ಈ ಹಿನ್ನೆಲೆ ಗೀತೆಯ ಹಿನ್ನೆಲೆಯನ್ನ ತೆಗೆದಿಟ್ಕೊಂಡಿದ್ದಾವೆ. ಈ ವ್ಯಾಪಾರಿ ಕೇಂದ್ರವಾದಂತಹ ಈ ಹುಬ್ಬಳ್ಳಿಯಲ್ಲಿ ಒಬ್ಬ ಸಿರಿವಂತ ಹುಡುಗ ವಾರದಲ್ಲಿ 3 ಸಾರಿ ಧಾರವಾಡಕ್ಕೆ ವ್ಯಾಪಾರದ ನೆವ ಮಾಡ್ಕೊಂಡು ಬರುವಂತಹದ್ದು ಬಂದು ಹೋಗಿ ಮಾಡ್ತಾ ಇದ್ದಾನೆ. ಆದ್ರ ಈ ಹುಡುಗ ಕೇವಲ ಒಂದು ರೀತಿ ಬಂದಲ್ಲಿ ಒಂದು ಶೋಕಿ ಹೆಣ್ಣಿಂದು ಅದಲ್ಲ ಅವನಿಗೆ, ಅವಳ ಇವಳು ಆ ಶೋಕಿ ಹೆಣ್ಣು. ಆದ್ರೆ ಹುಡುಗ ಕೇವಲ ಚಟಕ್ಕಾಗಿ ಹೆಣ್ಣುಗಳನ್ನ ಹುಡುಕುವಂತವನಲ್ಲ ಅವನು. ಏನು ಈತನದು ಒಂದು ರೀತಿ ರಸಿಕ ಹೃದಯ. ಈ ರಸಿಕ ಹೃದಯ ಒಮ್ಮೆ ಇವನಿಗೂ ಅವಳಿಗೂ ಯಾವುದೋ ಕಾರಣಕ್ಕೆ ಏನೋ ಮನಸ್ತಾಪ ಆಗಿರ್ಬೇಕು. ಯಾಕಂದ್ರೆ ಆ ಒಂದು ಸಾಲ್ ಬರ್ಬೇಕಂದ್ರೆ ಮನಸ್ತಾಪ ಆದಲ್ಲೇನೆ. ಯಾಕಂದ್ರೆ ವಾರದಾಗ 3 ಸರ್ತಿ ಬಂದು ಹೋಗ್ತಿದ್ದ, ಈಗ ಬಂದಿಲ್ಲ, ಇನ್ನು ಯಾಕೆ ಬರವಲ್ಲ ಅಂತ ಅನ್ನುವಂಥದ್ದು ಏನೋ ಮನಸ್ತಾಪ. ಆತ ಇವಳದ್ದಲ್ಲಿ ಮತ್ತೆ ಕಾಲ ಹಾಕೋದಿಲ್ಲ. ಅವಳು ಅಂತ ಒಳ್ಳೆಯವನನ್ನ ನಾನು ಹೇಗೆ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನುವಂಥದ್ದು. ಅವಳು ಈಗ ವಿರಹ ವೇದನೆಯನ್ನ ಪ್ರಣಯ ಭಂಗತೆಯನ್ನ ಕಳೆದುಕೊಂಡು ಒಂದು ರೀತಿ ಹುಚ್ಚಿಯಾದಂತಳಕ್ಕೆ ಆಗಿದ್ದಾಳು. ಅವಳು ಹಾಡಿದಂತ ಕವನ ಈ ಒಂದ್ ರೀತಿ ಇಲ್ಲಿ ಬೇಂದ್ರೆಯವರ ನಾವು ಕವನಗಳನ್ನ ಗಮನಿಸೋದಾದ್ರೆ ಒಂದ್ ರೀತಿ ಚೌಕಟ್ಟು, ಒಂದ್ ರೀತಿ ಒಂದು ಕ್ರಮಬದ್ಧತೆ ಪ್ರತಿ ಒಂದರಲ್ಲಿ ಕಂಡು ಬರುವಂತದ್ದು. ಅದೇ ರೀತಿ ಈ ಕವನದಲ್ಲಿ ಸಹ ಒಂದು ಕ್ರಮಬದ್ಧತೆಯನ್ನ ನಾವು ಕಾಣಬಹುದು. ಈ ಇನ್ನು ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ ಎಂದು ಅಪಹಪಿಸುವಂತಹ ಈ ವಿರಹಿಣಿಯ ವರ್ಣನೆಯಿಂದ ಈ ಕವಿತೆ ಪ್ರಾರಂಭ ಆಗ್ತದೆ. ಈ ಭ್ರಮಿಷ್ಠವಾದಂತ ಒಂದು ವಿರಹಿಣಿಯ ಒಳಗಣ್ಣಿಗೆ ಮೊದಲು ಕಾಣೋದು ಅವನ ಶಾರೀರಿಕ ನೋಟ ಹೇಗಿರ್ತದೆ ಅನ್ನುವಂಥದ್ದು. ಅವನ ಶಾರೀರಿಕ ನೋಟ ಹೇಗಿರ್ತದೆ ಅಂತಂದಾಗ ಅವನು ಒಂದು ಪಿಕ್ಚರ್ ಅನ್ನೇ ಕಟ್ಟಿದಿಟ್ಟ ಹಾಗೆ ನಮ್ಮ ಕಣ್ಮುಂದೆ ಪದ್ಯದ ಮೂಲಕ ಬೇಂದ್ರೆಯವರು ತಂದು ಕೊಡ್ತಾರೆ. ಅವಳು ಹೇಗೆ ಅವನ ಕಲ್ಪನೆಯನ್ನು ಹೇಗಿದ್ದ ನನ್ನ ಇನಿಯ ಅಂತನ್ನುವಂಥದ್ದು. ಅವನ ಶಾರೀರಿಕ ನೋಟ, ಅವನ ಹಾವಭಾವ, ಹಾಸ್ಯ ಹೇಗಿತ್ತು, ಸ್ವಭಾವ ಹೇಗಿತ್ತು, ಇವೆಲ್ಲವುಗಳನ್ನ ಪದಕೌಶಲ್ಯಗಳ ಕುರಿತು ಆಕೆಯ ಮನದಾಳದ ಮಾತುಗಳು ಹಾಡಾಗಿ ಹೊರಹೊಮ್ಮಿದ್ದಾವೆ. ಭಾರಿ ಜರದ ವಾರಿ ರುಮಾಲ ಸುತ್ತಿಕೊಂಡವ. ಈ ಜರಿ ಅಂದ್ರ ರೇಷ್ಮೆ ಇತ್ತು, ವಾರಿ ರುಮಾಲ ಪೇಟ ಇದು
ಸುತ್ತಿಕೊಂಡಂತವನು. ತುಂಬು ಮೀಸಿ ತೀರಿ ಕೂತ ಹುಬ್ಬು ಹಾರಸಾಮ, ಮಾತು ಮಾತಿಗೆ ನಕ್ಕ ನಗಿಸಿ ಆಡಿ ಶಾಡ್ಸಾಮ. ಏನೋ ಅಂದ್ರ ಏನೋ ಕಟ್ಟಿ ಹಾಡ ಹಾಡಾಮ, ಮತ್ತೆ ಪಲ್ಲವಿ ಇನ್ನೂ ಯಾಕ ಬರಲಿಲ್ಲ ಹುಬ್ಬಳ್ಳಿಯ. ಇಲ್ಲಿ ನಾವು ಮೊದಲೆರಡು ಸಾಲಗಳನ್ನ ನಾವು ನೋಡೋದಾದ್ರೆ, ಭಾರಿ ಜರದ ವಾರಿ ರುಮಾಲ ಸುತ್ತಿಕೊಂಡಾಮ, ತುಂಬ ಮೀಸಿ ತೀರಿ ಕೂತ ಹುಬ್ಬು ಹಾರಸಾಮ. ಈ ಶೆಟ್ಟರ್ ಹುಡುಗನ ಆ ಡೌಲತ್ತು, ಅವನ ರಸಿಕತೆಯ ಬಾಹ್ಯ ಲಕ್ಷಣಗಳು, ಹೇಗೆ ಮೀಸೆ ಕಾಯ್ತಾನೆ ಗಂಡಸಿತನಿಗೆ, ಈ ಹೆಣ್ಣು ಅವನ ಪಾಲಿಗೆ ಹೇಗೆ ಕಾಣಬಹುದಾಗಿತ್ತು ಅಂತನ್ನುವಂಥದ್ದು. ಆ ರಸಿಕ ಹೃದಯತೆ ಇದೆ ಅವನಲ್ಲಿ. ಬರೀ ಬಾಹ್ಯ ಲಕ್ಷಣಗಳಿಗೆ ಮಾತ್ರ ಅವನು ಸೀಮಿತನಾಗಿಲ್ಲ. ಅವನ ಲಕ್ಷಣಗಳನ್ನು, ಈ ಹುಡುಗನ ಡೌಲತ್ತುಗಳನ್ನು ಇಲ್ಲೆಲ್ಲ ಗೊತ್ತಾಗತ್ತೆ. ಹೇಗಿದ್ದ, ಯಾವ ರೀತಿ ರೆಡಿಯಾಗಿ ಬರ್ತಿದ್ದ ಅಂತನ್ನುವಂಥದ್ದು. ಅದ್ರ ಜೊತೆಯಲ್ಲಿ ಅವನ ಹೆಣ್ಣೆ ಅವನ ಪಾಲಿಗೆ ರಸಿಕತೆ ಕೇವಲ ಬಾಹ್ಯ ಲಕ್ಷಣಗಳಿಗೆ ಅಷ್ಟೇ ಅಲ್ಲ, ಅದು ಸೀಮಿತ ಆಗಿಲ್ಲ. ಅವನಲ್ಲಿ ಒಂದು ರಸಿಕವಾದಂಥ ಹೃದಯ ಇದೆ. ಈ ಹೆಣ್ಣು ಅವನ ಪಾಲಿಗೆ ಕೇವಲ ಸೂಳೆ ಅಲ್ಲ. ಇದನ್ನು ಬಹಳ ಗಂಭೀರವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದ್ರೆ ಅವಳು ಸೂಳೆ ಅಂತ ತಿಳ್ಕೊಂಡಿದ್ರೆ ಅವನಿಗೆ ರೆಡಿ ಆಗಿ ಹೋಗ್ಬೇಕಾಗಿಲ್ಲ, ಅವನಲ್ಲಿ ಹಾಸ್ಯ ಮಾಡಬೇಕಾಗಿಲ್ಲ, ತನ್ನ ಕೆಲಸ ಎಷ್ಟಿತ್ತು ಮುಗಿಸ್ಕೊಂಡು ಬರ್ಬೋದಾಗಿತ್ತು. ಅವಳೊಡನೆ ಆತ ಚೇಷ್ಟೆಯಿಂದ ಮಾತಾಡುವಂಥದ್ದು. ನೋಡಿ, ಇಲ್ಲಿ ಮಾತು ಮಾತಿಗೆ ನಕ್ಕ ನಗಿಸಿ ಆಟ ಆಡಿಸಾಮ, ಆಡಿಸಾಡಾಮ. ಏನೋ ಅಂದ್ರ ಏನೇನೋ ಮಾತಿನಲ್ಲಿ ಬರ್ತವೆ. ಏನೋ ಅಂದ್ರೆ ಏನೋ ಕಟ್ಟಿ ಹಾಡು ಹಾಡವ ಅಂದ್ರೆ ಅವನೊಬ್ಬ ಸಂಗೀತ ಪ್ರಜ್ಞೆ ಇದ್ದಂಥವನು. ಇನ್ನು ಯಾಕ ಬರಲಿಲ್ಲ ಅಂದ್ರೆ ಕೇವಲ ಅವಳು ಸುಳಿಯಲ್ಲ, ಅವಳೊಡನೆ ಆತ ಚೇಷ್ಟೆಯಿಂದ ಮಾತಾಡ್ತಾನೆ, ಹಾಡು ಕಟ್ತಾನೆ ಅಂತನ್ನುವಂಥದ್ದು. ಅಂಥವನು ಇನ್ನು ಯಾಕೆ ಬರಲಿಲ್ಲ. ಇಲ್ಲಿ ಆತನ ಹಾವಭಾವ, ಸ್ವಭಾವ ಮತ್ತು ಅವನ ಪದಕೌಶಲ್ಯಗಳ ಕುರಿತು, ಅಂದ್ರೆ ಹಾಡನ್ನ ಕಟ್ಟುವಂಥದ್ದು ಅವನ ಚೇಷ್ಟೆಗಳಾಯಿತು, ಇವೆಲ್ಲವುಗಳನ್ನ ಆಕೆ ನೆನಪಿಸಿಕೊಳ್ತಾಳೆ. ಅಂದ್ರೆ ಅವನ ಕಲ್ಪನೆಯನ್ನ ನಮಗೆ ಹೀಗಿದ್ದಿರಬಹುದು ಅಂತನ್ನುವಂಥದ್ದು ಈ ಮೊದಲ ಪದ್ಯದಲ್ಲಿ ಇದು ಗೊತ್ತಾದ್ರೆ, ಎರಡನೇ ಪದ್ಯದಲ್ಲಿ ಈ ಈ ಯಾವ ಹೆಣ್ಣು ಈ ಮಾತಿಗೆ ನಕ್ಕ ನಗಿಸಿ ಆಟ ಆಡಿಸವನನ್ನ ಮೆಚ್ಕೊಳ್ಳೋದಿಲ್ಲ, ಯಾವ ಹೆಣ್ಣು ಮರಳಾಗೋದಿಲ್ಲ. ಇಂತಹ ಉದಾರ ಗಿರಾಕಿ ಸಿಕ್ಬಿಟ್ಟಂದ್ರೆ ಒಬ್ಬ ಸೂಳೆ ಹಣಕ್ಕಿಂತ ಹೆಚ್ಚಾಗಿ ಅವನಿಗೆ ಗೆಳೆತನವನ್ನ ಬಯಸೋದು ಸಹಜ ಅಲ್ಲ, ಅದು ಮಾನವ ಸಹಜ ಗುಣ. ಅದು ಇಂಥದ್ರಲ್ಲಿ ಇವನು ಭರವಸೆಗಳ ಸರದಾರ. ಯಾಕಂದ್ರೆ ಭರವಸೆ ಒಂದು ರೀತಿ ರಾಜಕಾರಣಿಗಳ ಹಾಗೆ ಭರವಸೆ ಕೊಟ್ಟಿದ್ದೆ ಅಂತ ಕನಸುಗಳ ಸೌದಾಗರ ಇವನು. ಭರವಸೆಗಳ ಸರದಾರ, ಕನಸುಗಳ ಸೌದಾಗರ ಈತ. ಅದು ಎರಡನೇ ಕವನದ ನಾಯಕಿ ಏನಿದಾಳೋ ಇವಳು ಬರೀ ಸೂಳೆ ಅಲ್ಲ, ಸಾದಾ ಸೀದಾ ಸೂಳೆ ಅಲ್ಲ. ಇವಳು ಎಂಥವಳು ಅಂತನ್ನುವಂಥದ್ದು ಎಲ್ಲಮ್ಮನ ಜೋಗತಿ ಅಂತ ಬರ್ತದೆ. ನಿಮಗೆಲ್ಲ ಗೊತ್ತೇ, ಈ ಪದ್ಯದಲ್ಲಿ ಗೊತ್ತಾಗಿತ್ತೆ, ಅದನ್ನ ಓದಿದ ನಂತರಲ್ಲೇ ಇದು. ಈ ತಾಳಿ ಮನೆಗೆ ಬ್ಯಾಳಿ ಮನಿ ನಿನಗೆ ಬೇಕೇನೆಂದಾವ, ಬಂಗಾರ ಹುಡಿಲಿ ಭಂಡಾರನ ಬೆಳೆಸೇನಂದಾವ, ಕಸಬೇರು ಕಳೆದು ಬಸವೇರ ಬಿಟ್ಟು ದಾಟಿ ಬಂದಾವ, ಜೋಗತೇರಿಗೆ ಮೂಗುತಿ ಅಂತ ನನಗ ಅಂದಾವ, ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯು, ಸರ್ತಿ ಬಂದು ಹೋಗಾವ. ಇಲ್ಲಿ ಗಮನಿಸಬೇಕು, ತಾಳೆಯ ಮಧ್ಯದಲ್ಲಿರುವಂತ ಎರಡು ಬೇಳೆಗಳು. ತಾಳಿಗೆ ಇಲ್ಲೆಲ್ಲ ಎರಡು ಕಟ್ಕೊಂಡಿರ್ತಾರಲ್ಲ, ಮದುವೆಯಾದ ಒಂದು ಗರತಿಯ ಸ್ವತ್ತು. ತಾಳೆ ಅಂದ್ರೆ ಒಂದು ಲೈಸೆನ್ಸ್. ಈ ಗರತಿಯಾಗುವಂತ ಈ ಅಸಾಧ್ಯ ಕನಸನ್ನ ಆತ ಅವಳಿಗೆ ಕಟ್ಟಿಕೊಡ್ತಾನೆ. ಅಂದ್ರೆ ಅವಳಲ್ಲಿ ಒಂದು ಬಿತ್ತಾನೆ ಅಂತ ಒಂದು ಸ್ವಾಭಿಮಾನವನ್ನ ಬಿತ್ತಾನೆ. ಗರತಿಯಾಗುವಂತ ಒಂದು ಕನಸನ್ನ ಅವಳಿಗೆ ಕಟ್ಟಿಕೊಡುವಂತ. ಅದಕ್ಕೆ ಹೇಳ್ತಾನೆ ಅವನು, ಇವಳು ಸೀದಾ ಸಾದಾ ಸುಳಿ ಅಲ್ಲ ಅಂತ ಹೇಳಿದ್ನಲ್ಲ, ಎಲ್ಲಮ್ಮನ ಜೋಗತಿ ಆದ್ರೇನು, ಇವಳು ಯಾರ ಹೆಂಡತಿನೂ ಆಗೋದಿಲ್ಲ, ಆಗ್ಲಾರ. ಇಂಥವರಿಗೆ ಈ ರಸಿಕ ಕಟ್ಟಿಕೊಡುವಂತಹ ಕನಸನ್ನ ಅವಳು ಎರಡನೇ ನುಡಿಯಲ್ಲಿ ಹಾಕೊಂಡಿದ್ದಾಳೆ. ಏನ್ ಕನಸು ಕಟ್ಟಿಕೊಟ್ಟಿರ್ಬೋದು ಅವನು, ಈ ಶೆಟ್ಟರ್ ಹುಡುಗ ಏನ್ ಕನಸು ಕಟ್ಟಿಕೊಟ್ಟಿರ್ಬೋದು. ತಾಳಿ ಮನೆಗೆ ಬ್ಯಾಳಿ ಮನಿ ನಿನಗೆ ಬೇಕೇನಂದಾವ, ಬಂಗಾರ ಹುಡಿಲಿ ಭಂಡಾರನ ಬೆಳೆಸೇನಂದಾವ. ಇಲ್ಲಿ ಜೋಗತಿಯರು ಎಲ್ಲಮ್ಮನ ಹೆಸರಿನಲ್ಲಿ ತಾಳಿಯನ್ನ ಕಟ್ಟಿಸಿಕೊಳ್ತಾರೆ, ಎಲ್ಲಮ್ಮನ ಹೆಸರಿನಲ್ಲಿ. ಈ ತಾಳಿಯ ಮಧ್ಯಭಾಗದೊಳಗಿರುವಂತ ಎರಡು ಬೇಳೆಗಳಿರ್ತಾವೆ.
ನೋಡಿರ್ಬೋದು, ಅರ್ಧ ಅರ್ಧ 2 ಬೇಳೆಗಳು ಇರ್ತಾವೆ. ಈ 2 ಬೇಳೆಗಳನ್ನು ಮದುವೆಯಾದ ಗರತಿಯ ಸೊತ್ತದು. 2 ಬೇಳೆಗಳು ಆ ಕಡೆ ಈ ಕಡೆ 2 ಇರ್ತಾರೆ, ನಡಕ್ಕೆ ಒಂದು ಆಭರಣ ಇರುತ್ತೆ. ಇವು ಗರತಿಯ ಸೊತ್ತು. ಮದುವೆ ಆಗೈತೆ ಅಂದ್ರೆ ಅದೊಂದು ಗರತಿಯ ಸೊತ್ತು, ಅದು ಆ ಬೇಳೆ, ತಾಳಿ ಬೇಳೆ. ಈ ಗರತಿಯಾಗುವಂತ ಅಸಾಧ್ಯವಾದಂತ ಕನಸನ್ನ ಆಕೆಗೆ ಹುಟ್ಟಿಸಿದಂತವ ಶೆಟ್ಟರ್ ಹುಡುಗ. ಅದಕ್ಕೆ ಬಂಗಾರ ಹುಡಿಲಿ ಭಂಡಾರನ್ನ ಬೆಳೆಸೇನೆಂದವ. ಈ ಇಂಥದ್ರಲ್ಲಿ ಅಸಾಧ್ಯ ಕನಸನ್ನ ಒಂದು ರೀತಿ ಹಾಸ್ಯದಲ್ಲಾಗಲಿ ಆತ ಅವಳಿಗೆ ಕಟ್ಟಿಕೊಡ್ತಾನೆ. ಅವನು ಏನಂತ, ತಾಳಿ ಮನಿ ಬ್ಯಾಳಿ ಮನಿ ನಿನಗ ಬೇಕೇನಲ್ಲ, ಬಂಗಾರ ಹುಡಿಲಿ ಭಂಡಾರನ ಬೆಳೆಸೇನೆಂದವ. ಈ ಜೋಗತಿಯರ ಸಂಪತ್ತಂದ್ರೆ ಎಲ್ಲಮ್ಮನ ಗುಡಿಯಿಂದ ತಂದಂತ ಒಂದು ಭಂಡಾರ. ಈ ಭಂಡಾರದಲ್ಲಿ ಅರಿಶಿನ ಕುಂಕುಮಗಳು ಇವೆಲ್ಲವುಗಳು ಇರ್ತವೆ. ಆ ಭಂಡಾರವನ್ನು ಹಳದಿ ರೀತಿ ಒಳಗೆ ಇರ್ತದೆ. ಅದು ವಿಶೇಷವಾಗಿ ಈ ವೀರಪ್ಪನ ಭಕ್ತರು ಹೆಚ್ಚಾಗಿ ಬಳಸುವಂಥದ್ದು, ಅದೇ ರೀತಿ ಯಲ್ಲಮ್ಮನ ಭಕ್ತರು ಬಳಸುವಂಥದ್ದು. ಹಳದಿ ರೂಪದಲ್ಲಿ ಒಂದು ರೀತಿ ಅರಿಶಿನ ಇದ್ದ ಹಾಗೆ ಆ ಭಂಡಾರವನ್ನ, ಅದಕ್ಕೆ ಹೇಳ್ತಾನ ಅವನು, ಬಂಗಾರ ಹುಡಿಲಿ ಭಂಡಾರನ ಬೆಳೆಸೇನೆಂದವ. ಆ ಭಂಡಾರವನ್ನ ಬಂಗಾರದ ಹುಡಿಯಿಂದ, ಅಂದ್ರೆ ಆ ಭಂಡಾರ ಏನಿದೆ ಅಂದ್ರೆ ಬಂಗಾರದ ಹುಡಿಯಿಂದ ತುಂಬುತ್ತೇನನ್ನುವಂತ ಒಂದು ಔದಾರ್ಯವನ್ನ ಆತ ತೋರ್ತಾನೆ ಅಲ್ಲಿ. ಔದಾರ್ಯತೆ ಕಟ್ಕೊಡುವಂಥದ್ದು. ಈ ಮಾತು ನಮಗೆ ಚೇಷ್ಟೆಯಲ್ಲಿ ಆಡಿದಂತ ಮಾತಾಗಿರಬಹುದು, ಪದ್ಯದೊಳಗೆ ಬಂದಂತ ರೀತಿ ಒಳಗೆ. ಆದ್ರೆ ಅವಳಲ್ಲಿರುವಂತ ಒಂದು ಅವನ ಖಾಯಿಶ್ ಬರೀ ಚೇಷ್ಟೆ ಇದ್ದಲ್ಲ, ಅಷ್ಟೊಂದು ಅವನಿಗೆ ಹುರುಪು, ಇಂಟ್ರೆಸ್ಟ್ ಎಲ್ಲ ಮುಂದಿನ 2 ಸಾಲುಗಳಲ್ಲಿ ಇದು ವ್ಯಕ್ತ ಆಗ್ತದೆ. ಇದು ಅದೇನು, ಕಸಬೇರ ಕಳೆದು ಬಸವೇರ ಬಿಟ್ಟು ದಾಟಿ ಬಂದಾವ. ಜೋಗತಿಯರಿಗೆ ಎಲ್ಲ ಜೋಗತಿಯರಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಜೋಗತಿಯರಿದ್ದಾರೆ. ಆದ್ರೆ ವಿಶೇಷವಾಗಿ ಜೋಗತಿಯರೊಳಗೆ ಮುಖ್ಯವಾದಂತ ಜೋಗತಿಯರಿಗೆ ಮೂಗುತಿ ಅಂತಂದ್ರೆ ನನಗಂದವ. ಅದಕ್ಕೆ ತನ್ನ ಮೊದಲ ಅಡ್ಡ ಹೆಜ್ಜೆಗಳನ್ನ ಈ ಸಿರಿವಂತ ತರುವ ಕಸುವಿನೇವ, ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ಸ್ ಒಂದ್ ರೀತಿ ಮನೆಗಳಲ್ಲಿ ಇರಿಸಿದಾನೆ ಇವನು. ಅವ್ರದಾದ ಮೇಲೆ ಅದಕ್ಕೂ ಹೆಚ್ಚಿನ ಸ್ತರದ ಅವನಿಗೆ ಬಸವಿಯರ, ದೇವರಿಗೆ ಬಿಟ್ಟವರು. ಬಸವಿಯರಂತಂದ್ರೆ ದೇವರಿಗೆ ಬಿಟ್ಟವರು. ಏನನ್ನ ದೇವರಿಗೆ ಬಿಡುವಂತ ಒಂದು ಸಂಸ್ಕೃತಿ, ಎಲ್ಲ ಮನೆಗೆ ಬಿಡುವಂತ ಒಂದು ಸಂಸ್ಕೃತಿ ಮೊದಲೆಲ್ಲ ಇತ್ತು. ಇತ್ತೀಚೆಗೆ ಕೆಲವು ಊರುಗಳಲ್ಲಿ ಇವತ್ತಿಗೂ ಇದೆ, ಉತ್ತರ ಕರ್ನಾಟಕದ ಭಾಗಗಳಲ್ಲಿ. ಅಂಥವರ ಜೊತೆ ಅವರು ಊರಿಗೆ ಬಿಟ್ಟವರು ಹೆಣ್ಮಕ್ಳು, ಬಹಳ ಅಮಾನುಷ ಪದ್ಧತಿ ಅದು. ಅಂಥವರ ಜೊತೆ ರಾತ್ರಿಗಳನ್ನು ಕಳೆದಿದ್ದಾನೆ ಅವನು, ಉಳಿದ ಬಸವಿಯರ ಜೊತೆ. ಅಂದ್ರೆ ದೇವರಿಗೆ ಬಿಟ್ಟಂತವ್ರು ಹೆಣ್ಣು ಮಕ್ಕಳು, ಅವ್ರ ಜೊತೆ ಅವನು ಕೆಲವು ರಾತ್ರಿಗಳನ್ನು ಅವ್ರ ಜೊತೆಲಲ್ಲೇ ಸರಸ ಆಡಿಬಿಟ್ಟಿದ್ದಾನೆ. ಇದೀಗ ಬಸವಿಯರಿಗಿಂತ ಹೆಚ್ಚಿನ ಸ್ತರದಲ್ಲಿರುವಂತ ಜೋಗತಿಯರು, ಅವರಿಗಿಂತ ಹೆಚ್ಚಿನವರು ಇವರು ಲಿಮಿಟೆಡ್ ಮೆಂಬರ್ಸ್, ಇವರು ಹೆಚ್ಚಿನವರು ಅಂತ ಹೇಳುವಂಥದ್ದು. ಇಂಥ ಜೋಗತಿಯರ ಜೊತೆಗೆ ಇವನ ಪ್ರಣಯ ಪ್ರಾರಂಭ ಆಗಿದೆ. ಇಲ್ಲಿ ನೀವು ಗಮನಿಸಬೇಕು, ಅಂದ್ರೆ ಬಸವಿಯರಿಕೆ ಮಟ್ಟದಲ್ಲಿ ಅಂದ್ರೆ ಈ ಊರಿನವ್ರಿಗೆ ಎಲ್ಲ ಒಂದು ಹೆಣ್ಣದು, ಯಾರು ಬೇಕಾದ್ರೂ ಉಪಭೋಗ ಮಾಡಬಹುದು ಅನ್ನುವಂತ ರೀತಿ ಒಳಗೆ. ಅಂದ್ರೆ ಜೋಗತಿಯರ ಹಾಗೆ ಅಲ್ಲ. ಅಂದ್ರೆ ಜೋಗತಿಯರ ಒಂದು ಮೆಟ್ಲ ಹೆಚ್ಚಿಗೆ. ಆ ಜೋಗತಿಯರೊಳಗೆ ಒಂದು ಮೂಗುತಿ ರೀತಿಯೊಳಗೆ ನೀನು ನನಗೆ ಅಂತ ಹೇಳ್ತಾನೆ, ಅಂತ ಹೇಳಿದವ ನನಗೆ ಅಂದಾವ ಅಂತ ಹೇಳ. ಅಂದ್ರೆ ಈ ಜೋಗತಿಯರ ಜೊತೆಗೆ ಇವನು ಪ್ರಣಯ ಪ್ರಾರಂಭ ಆದ ಮೇಲೆ ಅಂಥ ಜೋಗತಿಯರೆಲ್ಲ ಶ್ರೇಷ್ಠಳು ಯಾವಳು ಅಂತಂದ್ರೆ ಇವಳೇ ಶ್ರೇಷ್ಠ ಎಂದು ಅವಳನ್ನ ಈತ ಉಬ್ಬಿಸುವಂತದ್ದು. ಅವಳಿಗೆ ಬಹಳ ಖುಷಿ ಆಗಿಬಿಟ್ಟಿದೆ. ಯಾಕಂದ್ರೆ ಹೆಣ್ಣಿಗೆ ಹೊಗಳುವಂಥದ್ದು ಬಹಳ ಖುಷಿ, ಅದಕ್ಕೆ ಅವಳಿಗೆ ಬಹಳ ಖುಷಿ ಅದು. ಇಷ್ಟೆಲ್ಲ ಹೊಗಳುವಂತ ಗಂಡಸಿನ ಮೇಲೆ ಅಂತ ಬರೀ ಗಿರಾಕಿ ಆಗಿದ್ರು ಸಹ ಯಾವ ಹೆಣ್ಣಿಗೆ ಇದು ಇಂಥದ್ದನ್ನೆಲ್ಲ ಒಲಮೆ ಮೂಡ್ಲಿಕ್ಕಿಲ್ಲ. ಇದು ಮೂಡುತ್ತೆ, ಅದು ಸ್ವಾಭಾವಿಕ. ಅಂತಲೇ ಅವಳು ಈತನನ್ನ ಇನ್ನೂ ಇರು ಇಷ್ಟು ಬೇಗನೆ ಯಾಕೆ ಹೋಗ್ತೀನಿ, ನೀನು ಹೊರಡ್ತೀಯ ಅಂತ ಜುಲುಮಿ ಮಾಡ್ತಾಳ. ಇರು ಇನ್ನು ಅಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳಿದಾಗ ಇರು ಅಂದ್ರೆ ಬರ್ತೇನಂತ ಎದ್ದು ಹೊರಡಾವ. ಇರು ಅಂತಂದ್ರೆ ಬರ್ತಾನೆ ನಾನು ಎದ್ದು ಹೊರಡು ಹೋಗ್ತಿದ್ದ. ನೋಡಿ ಅಲ್ಲಿ ಎಷ್ಟು ಅದ್ಭುತ ಅಂತಂದ್ರೆ, ಮಾರಿ ತೆಳಗ ಹಾಕಿ ತೆಂದರೆ ಎದ್ದ ಬಿಡಾವ, ಹಿಡಿಲೇ ರೊಕ್ಕ ತೆಗೆದು ಹಿರಿ ಅನ್ನವ, ಕರೆ ಅಂತ ಕೈ ಮಾಡಿದ್ರೆ ಹಿಡಿದು ಬಿಡಾವ, ಇನ್ನು ಯಾಕೆ ಬರಲಿಲ್ಲ. ಮತ್ತೆ ಪಲ್ಲವಿ ಅದು. ಅದಕ್ಕೆ ಇಲ್ಲಿ ಬಹಳ ಅವನು ಒಂದು ರೀತಿ ಹೆಣ್ಣನ್ನ ಹೊಗಳಿ ಮರಳು ಮಾಡುವಂತ ಕಲೆ ಆ ಶೆಟ್ಟರ್ ಹುಡುಗನಿಗೆ ಇತ್ತದು. ಅದಕ್ಕಾಗಿ ಇಷ್ಟೆಲ್ಲ ಹೊಗಳುವಂತ ಗಂಡಿಸಿನ ಮೇಲೆ ಗಿರಾಕಿ ಹಾಗೆ ಒಲವೇ ಮೂಡಿದೆ ಅಂತನ್ನುವಂಥದ್ದು. ಅದಕ್ಕೆ ಜುಲುಮೆ ಮಾಡ್ತಾಳೆ. ಅದಕ್ಕೆ ಆತ ಘಾಟಿ ಹುಡುಗ ಅವನು.
ನೋಡಿ ಇವಳು ಒಲುಮಿಗೆ ಕೇರ್ ಮಾಡದೆ ಎದ್ದು ಬಿಡ್ತಾನ ಅವನು. ಇರು ಅಂದ್ರೆ ಬರ್ತೇನಂದ್ರೆ ಎದ್ದು ಹೊರಡಕ್ಲಿಕ್ಕೆ ಅವನು. ಆದ್ರೆ ಬರ್ತೇನೆ ಅನ್ನೋದಕ್ಕಿಂತ ಎದ್ದು ಹೊರಡು ಅಂದ್ರೆ ಆಕಿ ನಾಟಕ ಮಾಡುವಂತವನು. ಅವನು ಬಹಳ ಚಕೋರ, ಅವನು ಎದ್ದು ಬಿಡ್ತಾನೆ ನಟಿಸುವಂತಹದ್ದು. ಆವಾಗ ಅವಳೇನಾದ್ರೂ ಖಿನ್ನತೆಗೆ ಒಳಗಾಗಿ ಖಿನ್ನಳಾಗಿ ಅವನತ್ತ ಒಂದ್ ರೀತಿ ಮುಖವನ್ನ ಕೆಳಗಡೆ ಹಾಕಿದೆ. ಆ ಕ್ಷಣ ಏನಿದೆಯೋ ಒಮ್ಮೆಗೆಲೆ ತನ್ನ ನಿರ್ಧಾರವನ್ನ ಬದಲಿಸ್ಬಿಡ್ತಾನೆ. ಮಾರಿ ತೆಳಗ ಹಾಕಿತೆಂದರೆ ಎದ್ದ ಬಿಡ. ಅಂದ್ರೆ ಅವಳು ಈರು ಅಂತ ಹೇಳಿ ಮತ್ತೆ ಜುಲ್ಮಿ ಮಾಡ್ಬೇಕು, ಜೋರಾವರಿ ಮಾಡ್ಬೇಕು, ಅದನ್ನೇ ಕಾಯ್ತಾ ಇರುವಂತದ್ದು ಅವನು. ಅವಳೇನ್ರ ಮಾರಿ ತೆಳಗ್ ಹಾಕಿದ್ರು, ನೋಡು ನಾನು ಮಾರಿ ತೆಳಗ್ ಹಾಕಿದ್ದಕ್ಕ ಅವನಿದಾನು ಅಂತ ಅನ್ನುವಂತ ಇದ್ದು ಬಿಡ. ನೋಡಿ ಅದು ಎಷ್ಟು ಒಂದು ಹೋಲಿಕೆ ರೀತಿ ಒಳಗೆ ಆತ ಕೊಟ್ಟಿದ್ದಾನಂತಂದ್ರೆ, ಹೀಗೆ ಮನಸ್ಸು ಬದಲಿಸಿ ಅವಳನ್ನ ಪ್ರಸನ್ನಗೊಳಿಸುವಂತಹದ್ದು. ಆಮೇಲೆ ಇದ್ದು ಬಿಡ ಅಂದ್ರೆ ಹೆಣ್ಣಿನ ಮನಸ್ಸಿನ ಅವಳು ಸೂಳೇನೇ ಆಗಿರಲಿ, ಅವಳು ಆ ರಸಿಕನಿಗೆ ಹೆಣ್ಣನ್ನು ಹೊಗಳಿ ಮರಳು ಮಾಡುವಂತ ಒಂದು ಕಲೆ ಚೆನ್ನಾಗಿ ಸಿದ್ಧಿಸಿದ ಹಾಗೆ ಕಾಣ್ತದೆ ಅಲ್ಲಿ, ಮುಖ್ಯವಾಗಿ ಗಮನಿಸಬೇಕು. ಮತ್ತೆ ಇನ್ನೊಂದು, ಹೆಣ್ಣಿನ ಮನಸ್ಸನ್ನು ಅವಳು ಸೂಳೆ ಆಗಿರ್ಲಿ ಮತ್ತೆ ಅವಳೇ ಇರ್ಲಿ ಕರ್ತೇನೆ ಇರಲಿ, ಅವನು ನೋಯಿಸುವಂತ ಆಸಾಮಿ ಅಲ್ಲ. ಅಷ್ಟೊಂದು ನಾಟಕೀಕರಣ ವ್ಯಕ್ತಿ ಅವನು, ರಸಿಕ ಹೃದಯ ಅವನು. ಅದಕ್ಕೆ ಮುಂದಿನ ಸಾಲುಗಳಲ್ಲಿ ನಾವು ಗಮನಿಸೋದಾದ್ರೆ, ಹಿಡಿ ಹಿಡಿಲಿ ರೊಕ್ಕ ತೆಗೆದು ಹಿಡಿ ಅನ್ನವ. ಹಿಡಿ ಅಂದ್ರೆ ಈ ರೀತಿ ತಗೊಂಡು ರೊಕ್ಕ ತಗೊಂಡು ಹೇಗೆ ಹಾಕೊಂಡು ಹಿಡಿ ತಗೋ. ಇಲ್ಲಿ ಎರಡು ಅರ್ಥ, ನಾನಾರ್ಥಕ ಪದ ಇದೆ ಕರೆ ಅಂತ. ಒಂದ್ ರೀತಿ ನಾಮಪದ, ಇನ್ನೊಂದು ಕ್ರಿಯಾಪದ. ಇಲ್ಲಿ ಹಿಡಿಲಿ ಮುಂಬರುವ ನಾಯಕನ ಒಂದು ರಸಿಕತೆ ಚೇಷ್ಟೆಗಳನ್ನ ಆತ ಏನೇನ್ ಚೇಷ್ಟೆ ಮಾಡ್ತಿದ್ದ ಅಂತನ್ನುವಂಥದ್ದು ನೆನಪಿಸಿಕೊಡ್ತಾಳೆ ಅವಳು. ಒಂದು ರೀತಿ ಹಿಡಿಲಿ ರೊಕ್ಕ ತೆಗೆದು ಹಿಡಿ ತಗೋ ರೊಕ್ಕ ಅಂತ ಅನ್ನುವಂತ ಕರೆ ಅಂತ ಕೈ ಮಾಡಿದ್ರೆ ಕೈಯನ್ನೇ ಹಿಡಿದು ಬಿಡ ಅವನು. ನೋಡಿ ಎಷ್ಟೊಂದು ರಸಿಕ ಅವನಿಗೆ. ಅದಕ್ಕೆ ಇಲ್ಲಿ ತಮ್ಮ ಒಂದು ರೀತಿಯಾದಂತ ಬೇಂದ್ರೆ ಇಲ್ಲಿ ಚಮತ್ಕಾರವನ್ನ ಮಾಡಿದ್ದಾರೆ. ಅನ್ಯಾದೃಶ್ಯವಾದಂತ ಒಂದು ಚತುರೋಕ್ತಿಯನ್ನ ಅವರು ತೋರಿಸಿದ್ದಾರೆ. ತನ್ನ ಬಗಲು ಬಂಡಿಯ ಕಿಸೆ ಒಳಗೆ ಏನಿರತ್ತನೋ ಸೈಡ್ ಕಿಸೆ ಹಿಡಿಗಟ್ಲೆ ರೊಕ್ಕ ತೆಗೆದಂಗೆ ನಟಿಸೋದು ನಾಯಕ, ಇವನು ಶೆಟ್ರಿ ಹುಡುಗ. ಈ ಅಮಾಯಕ ಹೆಣ್ಣು ಕೈ ಮುಂದೆ ಮಾಡಿರ್ತಂದ್ರೆ ಥಟ್ನೆ ಅವಳ ಕೈ ಹಿಡ್ಕೊಳ್ಳೋ. ನೋಡು ಎರಡು ಡಬಲ್. ಇದು ಬರೀ ಶಬ್ದ ಚಮತ್ಕಾರ ಅಲ್ಲ, ಇದು ಪ್ರಾಯೋಗಿಕ ಚಮತ್ಕಾರ, ಕಲ್ಪನಾ ಚಮತ್ಕಾರದ ಪರಾಕಾಷ್ಠೆಯನ್ನು ಹೌದಂತ ಅನ್ಬೋದು ನಾವು. ಒಬ್ಬ ಸೂಳೆ ಮತ್ತು ಅವಳ ಗಿರಾಕಿಯ ನಡುವಿನ ನಡೆಯುವಂತ ಇಂಥ ಪ್ರಣಯ ದೃಶ್ಯ ಯಾವ ಕವಿಯ ಕಲ್ಪನೆಗೆ ಹೊಡಿಲಿಕ್ಕೆ ಸಾಧ್ಯ ಆಗ್ತದೆ? ಇದು ಸಾಧ್ಯವಿಲ್ಲ. ಏನೇ ಮಾಡಿದ್ರು, ಏನೇ ಹೇಳಿದ್ರು ಈಕೆ ಅವನಿಗೆ ಎಷ್ಟರವಳು ಏನೇ ಮಾಡ್ಲಿ, ಅದು ಅವಳು ಕೇವಲ ವಿನೋದವನ್ನ ಮಾತ್ರ ಎನ್ನುವುದೇ ವಾಸ್ತವಿಕತೆ ಅಲ್ವೇ ಇದು? ಎಷ್ಟೊಂದು ಅಂತಾರೆ ವಿನೋದದಿಂದ ಹೇಳ್ತಾನೆ ಅಂತಂದ್ರೆ, ಮುಂದುವರೆದ ಒಂದು ಪದ್ಯದೊಳಗೆ ಆತ ಹೇಳ್ತಾನೆ, ನಮ್ಮಿಬ್ಬರ ಬಂಧ ಹೇಗೆ ಅಂತನ್ನುವಂಥದ್ದು. ಚಹಾದ ಜೋಡಿ ಚೂಡಾದಂಗ ನೀ ನನಗಂದಾವ, ಚೌಡಿ ಎಲ್ಲ ನೀ ಚೂಡಾಮಣಿ ಅಂತ ರಮೇಶ ಬಂದಾವ, ಬೆರಳಿ ಗುಂಗುರ ಮೂಗಿನ್ಯಾಗ ಮುಗುರೊಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬೆ ಹಂಗ ಎದ್ದಾಗ ನಟ್ಟಾವ, ಹುಬ್ಬಳ್ಳಿಯವ ವಾರದಾಗ ಮೂರು ಸರ್ತಿ ಬಂದ. ಇಲ್ಲಿ ಅವನೇ ಹೇಳ್ತಾನೆ, ಏನೇ ಮಾಡಿದ್ರು ಅವನು ಎಷ್ಟೇ ಅಂದ್ರೆ ಒಂದು ಚೇಷ್ಟೆ ಆಯ್ತು, ವಿನೋದವನ್ನ ಒಂದು ವಾಸ್ತವಿಕತೆ ರೂಪದೊಳಗೆ ಒಂದು ಕಟ್ಟಿಕೊಡುವಂತದ್ದನ್ನ ಹೇಗೆ ವಿನೋದವಾಗಿ ಹೇಳ್ತಾನೆ ಅಂತಂದ್ರೆ, ಈ ಚಹಾದ ಜೋಡಿ ಚೂಡ ಕೂಡಿದ್ರೆ ಎಷ್ಟೊಂದು ಅದ್ಭುತ ಅನಿಸುತ್ತಲ್ಲ ಅವಳಿಗೆ. ಅಂದ್ರೆ ನೀನು ಆ ಮುನಿಸಿಕೊಂಡ ಅವಳನ್ನ ರಮಿಸ್ಕೊಂಡು, ಅದಕ್ಕೆ ಹೇಳ್ತಾನೆ ಚೌಡಿ ಎಲ್ಲ ನೀ ಚುಡಾಮಣಿ ಅಂತ ರಮಿಸಿ ಬಂದವ. ರಮಿಸೋದನ್ನು ಒಂದು ಅವನಿಗೆ ಆಟ ಅವನಿಗೆ. ನೋಡಿ ಅದು ಇಷ್ಟಕ್ಕೆಲ್ಲ ಅವಳು ಒಳಿತಾಳೇನ, ಅವ್ರಿಗೆ ಕೊಡುವಂತದ್ದೇನು, ನನ್ನ ಜೋಡಿ ಹೇಗಿದೆ ಇದನ್ನೆಲ್ಲ ಅಂತ ಹೇಳಿ ಒಂದು ರೀತಿ ಚೌಡಿ ಎಲ್ಲ ನೀನು ಚುಡಾಮಣಿ ಅಂತ ರಮಿಸಲಿಕ್ಕೆ ಬಂದಂತವನು. ಇಷ್ಟೆಲ್ಲ ಕೊಡುವುದಂತದ್ದು ಆತ ಅವಳಿಗೆ ಕೊಡುವಂತಹದ್ದು ಸುಳಿಯು ಈ ಚಹಾದ ಜೋಡಿ ಚೂಡಾದಂಗ ನೀ ನನಗಂದಾವ, ಚೌಡಿ ಎಲ್ಲ ನೀ ಚೂಡಾಮಣಿ ಅಂತ ಈ ರೀತಿ ರಮಿಸುವಂತಹದ್ದು ಅವನಿಗೊಂದು ಆಟ. ಇಷ್ಟಕ್ಕೆಲ್ಲ ಒಲಿತಾಳ, ಒಂದು ರೀತಿ ಸುಳಿಗೆ ಸಿಗಬಹುದಂತ ಅತಿಯಾದಂತ ಒಂದು ಮೋಹ ಇಲ್ಲಿ. ಆಮೇಲೆ ಇದಾದ ಮೇಲೆ ಬೆರಳಿ ಗುಂಗರ ಮೂಗಿನಾಗ ಮೂಗುಬಟ್ಟಿಟ್ಟಾವ, ಕಣ್ಣಿನಾಗಿನ ಗೊಂಬಿ ಹಂಗ ಎದ್ದಾಗ ನಟ್ಟಾವ. ಇನ್ನು ಯಾಕೆ ಈ ಉಂಗುರ ಹೆಣ್ಣಿನ ಬೆರಳಿಗೆ ತೊಡಿಸುವಂತಹದ್ದು ಅವಳ ಮದುವೆ ನಿಶ್ಚಯ ಆಗುವಾಗ
ಅವಳಿಗೆ ಮೂಗುತಿ ತೋರಿಸೋದು ಅದು ಮದುವೆ ಸಮಯದಲ್ಲಿ. ಆತ ಅವಳಿಗೆ ಇವನ್ನ ಕೊಟ್ಟು ಬಿಡ್ತಾನಲ್ಲ. ಗೊತ್ತು, ಈ ಉಂಗುರ, ಈ ಮೂಗುತಿ ಇವಳ ಸ್ಟೇಟಸ್ ಅನ್ನ ಬದಲಾಯಿಸಲಿಕ್ಕೆ ಎಲ್ಲಿ ಸಾಧ್ಯತೆ ಇದೆ? ಅವಳು ಸಾಯುವವರೆಗೆ ಸುಳ್ಳೇನೆ ಅವಳು. ನಾನೇನು ಕೊಟ್ಟು ಬಿಟ್ಟಿದ್ರೆ ಅವ್ರ ಗತಿಗಳಾಗ್ತಾಳ? ಸುಳ್ಳಿ ಆದ್ರೂ ಈ ಒಂದು ಟೋಕನ್ ಅವಳ ಬಗೆಗಿರುವಂತ ಮತ್ತು ಅವನ ಬಗೆಗಿರುವಂತ ಅವಳ ಮನೋಭಾವ, ಅವಳ ಒಲಮೆಯನ್ನು ಅವನು ಏನ್ ಕೊಟ್ಟಿದ್ದಾನಲ್ಲ ಸಾಕು ಅವಳಿಗೆ. ನನಗೆ ಉಂಗುರ ತೊಡಿಸಿದ, ಮುಗ್ಬಟ್ಟಿಟ್ಟ ಅಂದ್ರೆ ಏನೋ ಅವಳಿಗೆ ಒಂದು ರೀತಿಯಾದಂತ ಖುಷಿ, ಒಂದು ಪ್ರೀತಿ ಪ್ರಾಪ್ತ ವ್ಯಕ್ತಿ. ಒಂದ್ ರೀತಿ ಅದಕ್ಕೆ ಹೇಗೆ ಅಂದ್ರೆ ಕಣ್ಣಿನಾಗಿನ ಗೊಂಬೆ ಹಂಗ ಎದ್ಯಾಗ ನಟ್ಟಾವ ಅಂತ ಹೇಳ್ತಾಳ. ಈ ಪಡೆನುಡಿಗಳನ್ನ ಗೊಂಬೆ ಹಂಗ ಅಂತನ್ನುವಂಥದ್ದು, ಕಣ್ಣಿನಾಗಿನ ಗೊಂಬೆ ಹಂಗ ನನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಾನಲ್ಲ, ನನ್ನ ಎದೆ ಹೃದಯದಲ್ಲಿ ತಟ್ಟಿ ಬಿಟ್ಟಂತವನು. ಸಮರ್ಥವಾಗಿ ಬೇಂದ್ರೆಯವರು ಹೇಗೆ ಪಡೆನುಡಿಗಳನ್ನು ಬಳಸಿಕೊಳ್ಳುವಂತಹದ್ದಕ್ಕೆ ಈ ಅತ್ಯುತ್ತಮವಾದಂತ ಉದಾಹರಣೆ ಈ ಸಾಲ ಅಂತ ಹೇಳ್ಬೋದು. ಆ ಒಲವಿನ ಭಾವನೆಗಳು ಇನ್ನೂ ಹೇಗೆ ಆತನಲ್ಲಿ ಅಂತಾವಂತಂದ್ರೆ, ಹುಟ್ಟಿಯಾವ ನಗಿಕ್ಯಾದಿಗಿ ನುಡಿಸಿಕೊಂಡಾವ, ಕಂಡ ಹೆಣ್ಣೆಲೆ ಪ್ರೀತಿವಿಲ್ಲೆ ಮಡಿಸಿಕೊಂಡಾವ, ಜನ್ಮ ಜನ್ಮಕ ಗೆಣ್ಯಾಗಿ ಬರ್ತೇನಂದಾವ, ಎದಿಮ್ಯಾಗಿನ ಗೆನತಿನ ಮಾಡಿ ಇಟ್ಟುಕೊಂಡಾವ, ಇನ್ನು ಯಾಕ ಬರ್ಲಿಲ್ಲವ ಹುಬ್ಬಳ್ಳಿಯವ. ಇದು ಪಲ್ಲವಿ. ಮತ್ತೆ ಈ ಹೆಣ್ಣುಗಳ ಪ್ರೀತಿ ಸಂಪಾದಿಸೋದೊಂದು ಆ ಶಟ್ರು ಹುಡುಗನಿಗೆ ಬಹಳ ಹೇಳಿ ಮಾಡಿಸಿದಂತ ಒಂದು ಆಟ ಅವನಿಗೆ ಅದು. ಯಾಕಂದ್ರೆ ಹೆಣ್ಣುಗಳೇ ಅವನ ಮೇಲೆ ತಿರುಗಿ ಬೀಳ್ತಾವೆ, ಅವನ ಮೇಲೆ ಮುಗಿ ಬೀಳ್ತಾವೆ ಅಂತ ಅನ್ನುವಂತ ರೀತಿ ಒಳಗೆ ನೋಡಿ ಅವನು ಹೇಗೆ ಅಂತಂದಾಗ, ಈ ಹುಟ್ಟುತ್ತಲೇ ಒಂದು ರೀತಿ ಅವನ ನಗಿಕೆ ಅದಕ್ಕೆ ಮುಡಿಸಿಕೊಂಡು ಬಂದಂತವನು. ಅಂದ್ರೆ ನಗಿ ಅನ್ನುವಂಥದ್ದೇ ಅವನಿಗೆ ಒಂದು ಭೂಷಣ ಪ್ರಾಯ. ಅವನಿಗೆ ಅಂದ್ರೆ ನಗೆ ಮೊಗದವನು, ಯಾವಾಗ ನೋಡ್ತೇವೆ ಅವನು ಸತತ ನಗೆ ಮೊಗದವನು. ಹೆಣ್ಣುಗಳ ಪ್ರೀತಿಯನ್ನು ಸಂಪಾದಿಸೋದಂತ ಇವನಿಗೆ ಒಂದು ಆಟ. ಇವನ ಮೇಲೆ ಮುಗಿ ಬೀಳ್ತಾ ಅವನಿಗೆ. ಆಮೇಲೆ ಇಂಥವನಿಂದ ಇಷ್ಟೊಂದು ಪ್ರೀತಿಯನ್ನ ಪಡೆದಂಥದ್ದೇ ತನಗೆ ಒಂದು ಭಾಗ್ಯ ಅಂತ ಸೂಳೆ ಅನಿಸಿಕೊಳ್ಳುವಂತಹದ್ದು. ಈ ತನಗೆ ಯಾವಾಗ್ಲೂ ಇವನು ಹೆಂಡತಿ ಅಂತ ಭಾಗ್ಯ ಯಾವ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಇವನು ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಕಾದ್ರನು ನೆಕ್ಸ್ಟ್ ಬೆಸ್ಟ್ ತನ್ನೆಲ್ಲ ಜನ್ಮಗಳಿಗೆ ಈತನೇ ತನಗೆ ಗೆಳೆಯನಾಗಿ ಸಿಕ್ಕಿದ್ರೆ ಸಾಕು, ಗೆಳೆಯನಾಗಿ ಸಿಕ್ಕಿದ್ರೆ ಸಾಕು, ಮತ್ತೊಂದು ಏನು ಬೇಕಾಗಿಲ್ಲ. ಜನ್ಮ ಜನ್ಮಕ ಗೆಳೆಯಾಗಿ ಬರ್ತೇನೆ ಅಂದ ಅವ. ಸಿಗಲಿ ನನಗೆ ಗಂಡ ಹೆಣ್ಣಲ್ಲಿ ಪ್ರೀತಿ ಬೀಳಿ ಅಂದ್ರೆ ಎಲ್ಲರಿಗೂ ಜೊತೆ ಹಂಚ್ಕೊಳ್ತಾನು, ನನಗೆ ಸಿಗದೆ ಹೋದ್ರನು ಕೊನೆಗೆ ಪಕ್ಷ ನನಗೆ ಗೆನೆ ಆಗಿದ್ರೂ ಸಿಗಲಿ ಅಂತ. ಗೆನೆ ಪದ ನಿಜವಾಗ್ಲೂ ಉತ್ತರ ಕರ್ನಾಟಕದಲ್ಲಿ ಒಂದ್ ರೀತಿ ಇಟ್ಕೊಂಡವಳಿಗೆ ಅದು ಅವನಿಗೆ ಹೇಳ್ತಾ ಇರುವಂತದ್ದು. ಬೇರೊಂದು ಹೆಣ್ಣಿನ ಬೇರೆನೆ ಇಟ್ಕೊಂಡಂತವ್ರು ಗೆನೆ ಅಂತ ಹೇಳ್ತಾರೆ. ಗೆನ್ನೆ ಆಗಿ ಬರ್ತೇನಂದ ಅಂತ ಹೇಳ್ತಾಳೆ ಅವಳು. ಎದಿಮೆಯಾಗಿನ ಗೆನೆತನ ಮಾಡಿ ಇಟ್ಟುಕೊಂಡವ ಎಣ್ಣೆಯಾಗಿ. ತನ್ನೆಲ್ಲ ಜನ್ಮಗಳಿಗೆ ತನಗೆ ಗೆನೆಯನಾಗಿ ಸಿಕ್ಕಿದ್ರೆ ಸಾಕು ಆತ ಕೊಡ್ತಾ ಇರುವಂತ ಒಂದು ವಚನ ಅದು. ಈ ಶರೀರದ ಮೇಲೆ ಒಂದ್ ರೀತಿ ಗೆಳತಿಗೆ ಮೋಲ್ ಇದನ್ನೆಲ್ಲ ಗೆನತಿ ಅದು ಅಂತಾನು ಕರಿತಿರ್ತಾರೆ. ಹೀಗೆ ಇಂಥ ತನ್ನ ನೆಚ್ಚಿನ ಒಂದು ಗೆಳೆಯನೊಡನೆ ಯಾವ ಕಾರಣಕ್ಕಾಗಿ ಮನಸ್ತಾಪ ಬಂತು, ಅದು ಏನು ಕಾರಣನೋ ಆತ ಇವಳ ಕಡೆ ಬೆನ್ ತಿರುಗಿಸಿದಾನೆ, ಇನ್ನು ಯಾಕೆ ಬರಲಿಲ್ಲ ಅವ. ತನ್ನೆಲ್ಲ ಒಂದು ಯಾವವನ್ನ ಬಿಟ್ಕೊಟ್ಟು ಈ ಇವನಿಗಾಗಿ ಅವಳು ಹಲವುತ್ತಾ ಇದ್ದಾಳಲ್ಲ, ಹಂಬಲಿಸ್ತಾ ಇದ್ದಾಳ, ಹುಚ್ಚಿ ಅಂತ ಹಾಡು ಹೇಳ್ತಿದ್ದಾಳಲ್ಲ, ಹಾದಿ ಬೀದಿಗಳಲ್ಲಿ ತಿರುಗ್ತಾ ಇದ್ದಾಳಲ್ಲ. ಅದಕ್ಕೆ ಮುಂದುವರೆದು ಮತ್ತೆ ಹೇಳ್ತಾಳೆ, ಶಟ್ರ್ ಹುಡುಗ ಶಟ್ಕೊಂಡು ಹೋದ ಅಂತ ನನ್ನ ಜೀವ. ಎದಕ್ಕೆ ಶಟ್ಕೊಂಡು ಹೋದ ಅವನು? ನೋಡಿ ಹಬ್ಬದ ಎಷ್ಟು ಅದ್ಭುತ ಅದು, ಶಟ್ಕೊಂಡು ಹೋದ ಅಂತ ಅನ್ನೋದು. ನನ್ನ ಜೀವ ಹಾದಿ ಬೀದಿ ಹುಡುಕತೈತೆರೆ ಬಿಟ್ಟು ಎಲ್ಲ ಯಾವ ಬಿಟ್ಟು ಹಾದಿ ಬೀದಿ ಹುಡುಕ್ತಿದ್ದೀನಲ್ಲ ನಾನು. ಅದು ಹೇಗೆ ನೋಡಿ ಇಲ್ಲಿ ಶಟ್ರು ಹುಡುಗ ಶಟ್ಕೊಂಡು ಹೋದ ಅಂತ ನನ್ನ ಹಾದಿ ನನ್ನ ಜೀವ ಇದನ್ನೆಲ್ಲ ಹಾದಿ ಬೀದಿ ಎಲ್ಲ ಹುಡುಕ್ತೈತಲ್ಲ ಅಂತ ಹೇಳುವಂತದ್ರೊಳಗೆ ನೋಡಿರೇನವ. ನೋಡಿ ಅಕ್ಕಮಹಾದೇವಿ ತನ್ನ ಇವನನ್ನು ಹುಡ್ಕೊಳ್ಳೋ ಹಾಗೆ ಇವಳು ಇಲ್ಲಿ ಹುಡ್ಕೊಳ್ಳುವಂತದ್ದು ಎಂತದ್ದು. ಎಲ್ಲಿ ಮಲ್ಲಿ ತಾರಿ ಪಾರಿ ಪ್ರಾಸಬದ್ಧತೆ ಯಾವ ರೀತಿಯಾಗಿ ನೋಡಿರೇನವ. ನಿಂಗಿ ಸಂಗಿ ಸಾವಂತರಿ ಎಲ್ಲ ನನ್ನವ, ಇನ್ನು ಯಾಕೆ ಬರ್ಲಿಲ್ಲವ ಹುಬ್ಬಳ್ಳಿಯವ. ಅಂದ್ರೆ ಇವರೆಲ್ಲ ನೋಡಿರಿ ಅವನ ಅವ್ರ ಹೆಸರುಗೊಂಡ ತನ್ನ ಮೇಲಿನ ಸಿಟ್ಟನ್ನು ಮರೆತು ಬಂದಾನಲ್ಲ. ಎಲ್ಲಿಯಾದ್ರೂ ಇದ್ದ ನಾನಾದ್ರೂ ಹೋಗಿ ಕರ್ಕೊಂಡು ಬರ್ಬೇಕು. ಮತ್ತೊಂದು ವ್ಯಂಗ್ಯವನ್ನ ಗುರುತಿಸ್ಬೇಕಿದೆ. ಶಟ್ರು ಹುಡುಗ ಇವು ಶಡು ಮಾಡ್ಕೊಂಡು ಹೋದ್ರೆ ಈಗ ಬದುಕು ನಡೆಯೋದಾದ್ರೂ ಹೇಗೆ, ಹಣ ಎಲ್ಲಿದಿಂದ ಸಿಗಬೇಕು ಅಂತ ಅನ್ನುವಂಥದ್ದು ಇರುವಂತ ಒಂದು ಅದು ಕಟು ವಾಸ್ತವ.
ಯಾಕಂದ್ರೆ ಇವಳು ಅವನ ಮೇಲೆ ಆತನ ಮೇಲೆ ಅವಳಿಗಿರುವಂತ ನೆಚ್ಚು ಪ್ರೀತಿ ಪ್ರೇಮ ಪ್ರಣಯ ಇವೆಲ್ಲ ಒಂದು ಕಡೆ ಆದ್ರೆ ತನ್ನ ಉಪಜೀವನಕ್ಕಾಗಿ ಇಂಥಗೇನೆ ಬೇಕು ಅವಳಿಗೆ, ಗಿರಾಕಿ ಬೇಕಲ್ಲ ಅನ್ನುವಂತ ಒಂದು ದುಗುಡ ಮತ್ತೊಂದು ಭಾಗ ಅದು. ಆ ದುಗುಡ ಮತ್ತೊಂದು, ಅದರಿಂದ ಅವಳು ಹುಚ್ಚಿಯಾಗಿ ಅಲೆದಾಡ್ತಿದ್ದಾಳೆ. ಇವು ಎರಡು ಕಾರಣದಿಂದ ಇಲ್ಲಿ ಮುಖ್ಯವಾಗಿ ಅಂದ್ರೆ ಈ ಶೆಟ್ರ್ ಹುಡುಗ ಶೆಟ್ಕೊಂಡೋದ ಅಂತ ನನ್ನ ಜೀವವನ್ನ ಆದಿ ಬೂದಿ ಹುಡುಕಲಿಕ್ಕೆ ನಾನು ಇಲ್ಲಿ ಎಲ್ಲ ಹೇಮ ಬಿಟ್ಟು ಇದನ್ನ ಮಾಡ್ತಿದ್ದೀನಿ. ಈ ಬೇಂದ್ರೆ ಇವರ ಕಲ್ಪನೆ ಅಗಾಧವಾಗಿದ್ರು ಸಹ ಅವರ ಕವನಗಳು ಒಂದು ಯಾವುದೋ ಒಂದು ಸಾಧ್ಯತೆಯ ಕಡೆಗೆ, ವಾಸ್ತವತೆಯ ಕಡೆಗೆ ಒಂದು ಅಂಚನ್ನ ಅವು ದಾಟುವುದಿಲ್ಲ, ಒಂದು ಮಿತಿ. ಆ ಮಿತಿಯನ್ನ ಈಗ ಅನೇಕ ಕವನಗಳಿಗೆ ಒಂದು ರೀತಿಯಾದಂತ ಡಾಕ್ಯುಮೆಂಟರಿ ವ್ಯಾಲ್ಯೂ ಬರ್ತದೆ. ಈ ಕವನದ ಒಂದು ವಾಸ್ತವತೆಯ ನೆಲೆಗಟ್ಟಿನಲ್ಲಿ ಇಂತಹ ನೋಟಗಳನ್ನು ನಾವು ನೋಡಿದಾಗ ಮೊದಲೆಲ್ಲ ಕಸಬೆಯರು, ಅವರ ಮೇಲೆ ಬಸಬೆಯರು, ಅವರ ಮೇಲೆ ಜೋಗ್ತೆಯರು, ಇವರೆಲ್ಲ ಇದಾದ ಮೇಲೆ ಈ ಆಡುನುಡಿಯ ಪದಪುಂಜಗಳನ್ನ ಅವರ ಕವನಗಳಿಗೆ ಒಂದು ಹೆಚ್ಚಿನ ಸೊಬಗನ್ನ ನೀಡುವಂತಹದ್ದು ಇಲ್ಲಿ. ಅದಕ್ಕೆ ಈ ಕವನ ಒಂದು ರೀತಿಯಲ್ಲಿ ನಮಗೆ ತೋರಿಕೆಗೆ ಒಂದು ರಂಜನೀಯವಾದಂತ ಕವನ. ಈ ಬೇಂದ್ರೆಯವರ ಈ ಪದ ಚಮತ್ಕಾರಗಳನ್ನ ಮತ್ತು ಅಸೀಮ ಕಲ್ಪನೆಯನ್ನ ನಾವು ಇಲ್ಲಿ ಧಾರಾಳವಾಗಿ ಕಾಣಬಹುದು. ಕಲ್ಪನೆ ಎಲ್ಲಿಯೂ ವಾಸ್ತವತೆಯನ್ನ ಮೀರದೆ ಅತಿಕ್ರಮಿಸದ ಎಚ್ಚರಿಕೆಯಿಂದ ಇರುವಂತಹದ್ದು ಸಹ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಅಂತ ಒಂದು ಸಮಾಜ, ಒಂದು ವ್ಯವಸ್ಥೆ ಹೇಗಿತ್ತು, ಈ ಸೂಳೆಯರು, ಜೋಗತಿಯರು, ಬಸವೆಯರು, ಕಸಬೆಯರು ಇವರೆಲ್ಲರದ್ದು ಈ ಗೀತೆಯ ಅಂತರ್ಯದಲ್ಲಿ ಅಡಗಿದಂತ ಒಬ್ಬ ಸೂಳೆಯೊಬ್ಬಳ ಅಳಲು ಹೇಗಿರ್ತದೆ, ಒಂದು ಬಳಸಿ ಬಿಸಾಡಬಹುದಾದಂತ ಒಂದು ಹೆಣ್ಣು ಜೀವಿಯೊಂದು ತನ್ನ ಭಾವನೆಗಳಿಗೆ ರಸಸಂಧಿಯಾಗಿ ಸ್ಪಂದಿಸುವಂತ ಒಂದು ಪರಿ ಈ ಕವನ ಹುಬ್ಬಳ್ಳಿಯ. ಈ ಕವನದಲ್ಲಿ ನಿಜವಾಗ್ಲೂ ನಾವು ಸಾಕಷ್ಟು ಹೊಳವಗಳನ್ನ ಕಂಡುಕೊಂಡಿದ್ದೀವಿ. ಈ ಕಟು ವಾಸ್ತವದ ದುಗುಡ ದುಮ್ಮಾನದ ಬದುಕಿನೊಳಗೆ ಒಂದು ರೀತಿ ಒಂದು ಕವನವನ್ನುವಂತ ಕಟ್ಟುವಂತ ಕಲೆಗೆ ಯಾವ ರೀತಿ ಚಮತ್ಕಾರಿಕವಾಗಿದೆ ಅಂತನ್ನುವಂಥದ್ದು ಬೇಂದ್ರೆಯವರ ಈ ಪದ್ಯದಿಂದ ನಾವು ಗುರುತಿಸಬಹುದು. ಹೀಗೆ ಹುಬ್ಬಳ್ಳಿಯ ಯಾವ ಪದ್ಯದ ಒಂದು ವಿವರಣೆಯನ್ನ ನಾವು ನೋಡಬಹುದು. ಇಲ್ಲಿವರೆಗೆ ತಾವು ಈ ಪದ್ಯದ ಕುರಿತು ಚೆನ್ನಾಗಿ ಕೇಳಿದ್ದೀರಿ ಅಂತ ಅಂದುಕೊಳ್ತಾ ಧನ್ಯವಾದಗಳು.